ನಮಸ್ಕಾರ ಎಲ್ರಿಗೂ ದೀಪಾ ಹೋಮ್ ಟಿಪ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮೊದಲು ಕಡಲೆ ಬೀಜ ಹುರ್ಕೋಬೇಕು. ಹಾಗಾಗಿ ಒಂದು ಫ್ರೈ ಪ್ಯಾನ್ನಲ್ಲಿ 2 ಕಪ್ ಆಗುವಷ್ಟು ಕಡಲೆ ಬೀಜನ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರ್ಕೊತಾ ಇದ್ದೀನಿ. ಗ್ಯಾಸನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಹುರಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನೀಟಾಗಿ ಹುರ್ಕೊಳ್ರಿ. ನೋಡಿ, ಚೆನ್ನಾಗಿ ಹುರಿದಾಗಿದೆ. ಈಗ ಸ್ವಲ್ಪ ತಣ್ಣಗಾಗಬೇಕು, ಅಲ್ಲಿವರೆಗೂ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಇನ್ನೂ ಕೆಲವೊಂದನ್ನು ಹುರ್ಕೋಬೇಕು. ಹಾಗಾಗಿ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಕಟ್ ಮಾಡುವಂಥ ಗೋಡಂಬಿ, ಕಟ್ ಮಾಡಿ ಇಟ್ಕೊಂಡಿರುವಂಥ ಬಾದಾಮನ್ನು ಹಾಕೋತಾ ಇದ್ದೀನಿ. ಈಗ ಇವೆರಡನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ತುಪ್ಪ ಹಾಕಿ ಹುರಿಯೋ ಅವಶ್ಯಕತೆ ಇಲ್ಲ. ಹಾಗೆ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ರಿ. ನೋಡಿರಿ, ಈ ರೀತಿ ಚೆನ್ನಾಗಿ ಹುರಿದಾದ್ಮೇಲೆ ಈಗ ಇದನ್ನು ಒಂದು ತಟ್ಟೆಗೆ ಹಾಕೊಳ್ಳೋಣ. ನಂತರ ಅದೇ ಫ್ರೈ ಪ್ಯಾನನ್ನು ಮತ್ತೆ ಒಲೆ ಮೇಲಿಟ್ಟು ಅದರಲ್ಲಿ ಒಂದು ಅರ್ಧ ಕಪ್ನಷ್ಟು ಬಿಳಿ ಎಳ್ಳು, ಒಂದು 1/4 ಕಪ್ನಷ್ಟು ಗಸಗಸೆನ ಹಾಕೊತಾ ಇದ್ದೀನಿ. ಈಗ ಇವೆರಡನ್ನು ಮಿಕ್ಸ್ ಮಾಡ್ತಾ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿರಿ, ಈ ರೀತಿ ಹುರಿದಾಗಿದೆ. ಈಗ ಇದನ್ನು ಕೂಡ ಅದೇ ತಟ್ಟೆಗೆ ಸೇರಿಸ್ಕೊಳ್ಳೋಣ. ನಂತರ ಅದೇ ಫ್ರೈ ಪ್ಯಾನ್ಗೆ 1 ಕಪ್ನಷ್ಟು ಕೊಬ್ಬರಿ ತುರಿಯನ್ನು ಹಾಕಿ ಹುರ್ಕೊತಾ ಇದ್ದೀನಿ. ತುಂಬ ಹುರಿಯೋಕ್ಕೆ ಹೋಗಬೇಡ್ರಿ, ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಚೆನ್ನಾಗಿ ಹುರಿದಾಗಿದೆ. ಈಗ ಇದನ್ನು ಕೂಡ ಅದೇ ತಟ್ಟೆಗೆ ಸೇರಿಸ್ಕೊಳ್ಳೋಣ. ಈಗ ಇವೆಲ್ಲವನ್ನು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಸ್ವಲ್ಪ ತಣ್ಣಗಾಗಲಿ, ಅಷ್ಟರಲ್ಲಿ ಕಡೆ ಕೆಲವೊಂದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿರಿ, ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ 3/4 ಕಪ್ನಷ್ಟು ಹುರ್ಗಡ್ಲೆ ಹಾಕೊತಾ ಇದ್ದೀನಿ. ಈಗ ಇದನ್ನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಬರಬೇಕು, ತರಿ ಇರಬಾರ್ದು. ನೋಡಿರಿ, ಈ ರೀತಿ ಸ್ಮೂತಾಗಿ ಪೌಡ್ರ್ ಮಾಡಿದ್ಮೇಲೆ ಈ ರೀತಿ ಚಾನಿಯಲ್ಲಿ ಒಂದು ಸಲ ಸೋಸ್ಕೊಂಡ್ಬಿಡೋಣ. ಈ ರೀತಿ ಸೋಸೋದ್ರಿಂದ ನಮಗೆ ತರಿ ಅಂಶ ಸ್ವಲ್ಪ ಉಳಿಯೋದಿಲ್ಲ. ನೋಡಿ, ಕಡಲೆ ಪೌಡ್ರು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಎಳ್ಳು ಮತ್ತು ಗಸಗಸೆಯನ್ನು ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಹುರಿದಿರೋ ಎಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಡಿ, ಈ ರೀತಿ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ರಿ. ಆಗ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು, ತುಂಬ ಸ್ಮೂತ್ ಆಗಬಾರ್ದು. ನೋಡಿರಿ, ಈ ರೀತಿ ಗ್ರೈಂಡ್ ಮಾಡಿದ್ಮೇಲೆ ಹುರ್ಗಡ್ಲೆ ಪೌಡ್ರ್ ಜೊತೆಗೇ ಸೇರಿಸ್ಕೊಳ್ಳೋಣ. ನಂತರ ಅದೇ ಮಿಕ್ಸಿ ಜಾರ್ನಲ್ಲಿ ಮುಂಚೆನೇ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಕಡಲೆ ಬೀಜ 2 ಕಪ್ನಷ್ಟು ಹಾಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ನಡೆಯುತ್ತೆ. ಈಗ ಇದನ್ನು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಬರೋಣ. ತುಂಬ ಸ್ಮೂತ್ ಆಗಬಾರ್ದು. ಕಡಲೆ ಬೀಜದ ಪೌಡ್ರು ಸ್ವಲ್ಪ ತರಿಯಾಗಿ ಇರಬೇಕು. ಆಮೇಲೆ ಏಲಕ್ಕಿ ಪೌಡ್ರ್ ಹಾಕೊಳ್ಳೋಣ. ನಂತರ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸು, ಕೊಬ್ಬರಿ ತುರಿ, ಗಸಗಸೆ ಮತ್ತು ಎಳ್ಳನ್ನು ಕೂಡ ಇದಕ್ಕೇ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ಬೆಲ್ಲ ಹಾಕೊತಾ ಇದ್ದೀನಿ. ಹುರ್ಗಡ್ಲೆ ಕಡಲೆ ಬೀಜ ಅಳತೆ ಮಾಡಿರೋ ಕಪ್ನಿಂದನೇ 1.5 ಕಪ್ನಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ. ಈಗ ಎಲ್ಲವನ್ನು ಒಂದು ಸಲ ನೀಟಾಗಿ ಕಲಿಸ್ಕೊಳ್ಳೋಣ. ನಾನು ಬೆಲ್ಲನ ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿದು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಈ ರೀತಿ ಮಿಕ್ಸ್ ಮಾಡಿದ್ರೆ ಆದಷ್ಟು ಬೇಗನೆ ಮಿಕ್ಸ್ ಆಗುತ್ತೆ ಅಂತೇಳಿ ತುರಿದು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಕುಟ್ಟಿ ಕೂಡ ಹಾಕೋಬೋದು. 2 ಕೈಯಿಂದ ಈ ರೀತಿ ನೀಟಾಗಿ ಕಲಿಸ್ಕೊಳ್ರಿ, ಆಗ ಆದಷ್ಟು ಬೇಗನೆ ಮಿಕ್ಸ್ ಆಗುತ್ತೆ. ನೋಡಿರಿ, ತುಂಬಾ ಚೆನ್ನಾಗಿ ಸ್ಟಫಿಂಗ್ಗೆ ಬೇಕಾಗಿರುವಂಥ ಪೌಡ್ರ್ ರೆಡಿಯಾಗಿದೆ. ಈ ರೀತಿ ರೆಡಿ ಮಾಡಿ ನೀವು ಸುಮಾರು 1 ತಿಂಗಳವರೆಗೂ ಕೂಡ ಇಟ್ಟು ಉಪಯೋಗಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ಬೇಗನೆ ಹಾಳಾಗೋದಿಲ್ಲ. ಈಗ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ಈ ಕಪ್ನಿಂದ 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ. ಅಂದರೆ ಒಂದು 1/4 kg ಆಗುವಷ್ಟು ಮೈದಾ ಹಿಟ್ಟು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು. ಆಮೇಲೆ ಅದೇ ಕಪ್ನಿಂದ ಅರ್ಧ ಕಪ್ ಆಗುವಷ್ಟು ನಾನು ಚಿರೋಟಿ ರವೆ ಹಾಕೊತಾ ಇದ್ದೀನಿ. ದಪ್ಪ ರವೆ ಇದ್ದರೆ ಒಂದು ಸ್ವಲ್ಪ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ರಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1-2 ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕೊತಾ ಇದ್ದೀನಿ. ಈಗ ಒಂದು ಸಲ ಡ್ರೈಯಾಗಿ ಎಲ್ಲವನ್ನು ಕಲಿಸ್ಕೊಳ್ಳೋಣ. ನೋಡಿ, ಎಲ್ಲವನ್ನು ನೀಟಾಗಿ ಕಲಿಸಿದ್ಮೇಲೆ ಸ್ವಲ್ಪ ನೀರನ್ನು ಹಾಕಿ ನಾದ್ಕೊಳ್ಳೋಣ. ನೀವು ಮೈದಾ ಹಿಟ್ಟು ಬೇಡ ಅಂದರೆ ಬರೀ ರವೆಯಲ್ಲೂ ಕೂಡ ಮಾಡ್ಕೋಬೋದು, ತುಂಬ ಗರ್ಗರಿಯಾಗಿ ಬರುತ್ತೆ. ರವೆ ಹಾಕಿ ಕಲಿಸಿದ್ರೆ ಒಂದು ಸ್ವಲ್ಪ ಜಾಸ್ತಿ ನೆನೆಸ್ಕೊಳ್ರಿ, ಆಗ ಹಿಟ್ಟು ತುಂಬ ಚೆನ್ನಾಗಾಗುತ್ತೆ. ನೋಡಿರಿ, ಈ ರೀತಿ ಸ್ವಲ್ಪನೇ ನೀರನ್ನು ಹಾಕಿ ಹಿಟ್ಟನ್ನು ಆದಷ್ಟು ಗಟ್ಟಿಯಾಗಿ ಕಲಸಿಟ್ಕೊಳ್ರಿ. ಹಿಟ್ಟು ಎಷ್ಟು ಗಟ್ಟಿ ಇರುತ್ತೆ ನೋಡಿರಿ, ಕರ್ಜಿಕಾಯಿ ಕೂಡ ಅಷ್ಟೇ ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ಹಿಟ್ಟನ್ನು ನೀವು ಸ್ವಲ್ಪ ಗಟ್ಟಿಯಾಗಿದೆ ಕಲಸಿಟ್ಕೊಳ್ರಿ. ನೋಡಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಮೇಲ್ಮುಚ್ಚಿ ಸುಮಾರು ಒಂದು ಅರ್ಧ ಗಂಟೆವರೆಗೂ ನೆನೆಲಿಕ್ಕೆ ಬಿಡೋಣ. ನೋಡಿರಿ, ಅರ್ಧ ಗಂಟೆವರೆಗೂ ನೆನೆಸ್ಲಿಕ್ಕೆ ಇಟ್ಟಿದ್ದೆ. ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗಿಲ್ಲಿ. ಹಿಟ್ಟು ತುಂಬ ಚೆನ್ನಾಗಿ ನೆನೆದು ಸಾಫ್ಟಾಗಿದೆ, ಕಾಣಿಸ್ತಾ ಇರ್ಬೋದು ನಿಮಗಿಲ್ಲಿ. ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ನಾದಿ ಇದರಲ್ಲಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಮಾತ್ರ ತಗೊಂಡು ಮಿಕ್ಕಿರೋ ಹಿಟ್ಟನ್ನು ಮುಚ್ಚಿಟ್ಕೋಬೇಕು. ಓಪನ್ ಆಗಿಡಬಾರ್ದು, ಓಪನ್ ಆಗಿಟ್ಟರೆ ಒಣಗೋಗುತ್ತೆ. ನೋಡಿರಿ, ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿ ಉಂಡೆನ ಮಾಡಿ ಈಗ ಒಂದೊಂದಾಗಿ ಉಂಡೆನ ತೊಗೊಂಡು ಒಣ ಮೈದಾ ಹಿಟ್ಟನಲ್ಲಿ ಅದ್ಬಿಟ್ಟು ಈ ರೀತಿ ನಾವು ಪೂರಿ ಥರ ಲಟ್ಟಿಸ್ಕೋಬೇಕು. ತುಂಬ ದಪ್ಪ ಇರಬಾರ್ದು, ತುಂಬ ತೆಳುಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಒಂದು ಸ್ವಲ್ಪ ಅಗಲನೇ ಲಟ್ಟಿಸ್ಕೋಬೇಕು. ನೋಡಿ, ಇದೇ ರೀತಿ ಎಲೆಗಳನ್ನು ಮಾಡಿಟ್ಕೊಂಡ್ಬಿಡ್ರಿ. ಈ ರೀತಿ ಎಲೆ ಮಾಡಿದ್ಮೇಲೆ ಕರ್ಜಿಕಾಯಿ ಮಾಡುವಂಥ ಮೋಲ್ಡ್ ಮೇಲೆ ಹಾಕಿ ಈಗ ಇದರ ಮಧ್ಯದಲ್ಲಿ ಮುಂಚೆನೇ ರೆಡಿ ಮಾಡಿರುವಂಥ ಸ್ಟಫಿಂಗ್ ಪೌಡ್ರನ್ನಿಟ್ಟು
ಸೈಡಲ್ಲಿ ಒಂದು ಸ್ವಲ್ಪ ಲೈಟಾಗಿ ಈ ರೀತಿ ಹಾಲು ಹಚ್ಕೊಳ್ರಿ. ಹಾಲು ಬದಲಾಗಿ ನೀರು ಕೂಡ ಉಪಯೋಗಿಸ್ಕೋಬೋದು. ಆಮೇಲೆ ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಇದೇ ರೀತಿ ಒಂದು ಸ್ವಲ್ಪ ಮಾಡಿಟ್ಕೊಂಬಿಡ್ರಿ, ಫ್ರೈ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿರಿ, ಒಂದು ಸ್ವಲ್ಪ ಮಾಡಿಟ್ಕೊಂಡಿದ್ದೀನಿ. ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ಎಣ್ಣೆ ಬಿಸಿ ಮಲ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ನಿಧಾನವಾಗಿ ಒಂದೊಂದಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ. ಎಣ್ಣೆಲಿ ಬಿಡುವಾಗ ಹುಷಾರಾಗಿ ಬಿಡಬೇಕು, ಯಾಕೆಂದರೆ ತುಂಬ ಎಣ್ಣೆ ಬಿಸಿ ಇರುತ್ತೆ. ನೋಡಿರಿ, ಎಣ್ಣೆಗೆ ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ತಿರುಗಿಸ್ಕೋಬೇಡಿ. ಒಂದು ಕಡೆ ಫ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡ್ರಿ. ಒಂದು ಕಡೆ ಫ್ರೈ ಆದಮೇಲೆ ಈ ರೀತಿ ಒಂದೊಂದಾಗಿ ತಿರುಗಿಸಿ ಎರಡು ಕಡೆಗೂ ನೀಟಾಗಿ ಫ್ರೈ ಮಾಡಿಕೊಡ್ರಿ. ಗ್ಯಾಸನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ತುಂಬ ಚೆನ್ನಾಗಿ ಫ್ರೈ ಆಗಿವೆ. ಈಗ ಇವುಗಳನ್ನು ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳೋಣ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಈ ರೀತಿ ಫ್ರೈ ಮಾಡಿ ರೆಡಿ ಮಾಡಿಕೊಡ್ರಿ. ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ನೋಡಿದ್ರಲ್ವ, ಕಡಿಮೆ ಸಮಯದಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಉಪಯೋಗಿಸಿ ರುಚಿಕರವಾದಂಥ ಕರ್ಜಿಕಾಯಿನ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ದಸರಾ ಹಬ್ಬಕ್ಕೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಕರ್ಜಿಕಾಯಿನ ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಿಜವಾಗ್ಲೂ ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಗರ್ಗರಿಯಾಗಿರುತ್ತೆ. ಥ್ಯಾಂಕ್ ಯು.